ಹಾಯ್, ನಾನು ಡಾಕ್ಟರ್ ಮರಿಯಾ, ಫೈನಾನ್ಷಿಯಲ್ ವೆಲ್ನೆಸ್ ಸ್ಪೆಷಲಿಸ್ಟ್. ಇವತ್ತು ರಿಟೈರ್ಮೆಂಟಿಗೆ ಹಣವನ್ನು ಹಾಕೋದಿಕ್ಕೆ ಜನರು ಹಿಂಜರಿಯುತ್ತಾರೆ. ಯಾಕೆ? ಇವುಗಳ ಬಗ್ಗೆ ಕಾರಣಗಳನ್ನು ತಿಳ್ಕೊಳ್ಳುವ. ರೀಸೆಂಟ್ಲಿ ಒಂದು ಸರ್ವೆ ಮಾಡಿರೋ ಪ್ರಕಾರ ಬಹಳಷ್ಟು ಅದ್ಭುತಕರವಾದಂತಹ ಸಂಗತಿಗಳು ಹೊರಬಂದಿವೆ. ಈ ಸರ್ವೆಯ ಪ್ರಕಾರ ರಿಟೈರ್ಮೆಂಟ್ ಇನ್ನೂ ಯಾಕೆ ಪ್ಲಾನ್ ಮಾಡಿಲ್ಲ, ರಿಟೈರ್ಮೆಂಟಿಗೆ ಇನ್ನೂ ಯಾಕೆ ಇನ್ವೆಸ್ಟ್ ಮಾಡಿಲ್ಲ ಅಂತ ಕೇಳಿದ್ರೆ ಜನರು ಈ ರೀತಿಯಾದಂಥ ಆನ್ಸರ್ ಅನ್ನು ಕೊಡ್ತಾ ಇದ್ದಾರೆ. ಸರ್ವೆ ಮಾಡಿರೋದ್ರಲ್ಲಿ 45% ಜನ ಹೇಳ್ತಾರೆ, ನನ್ನ ಮಕ್ಕಳು ನನ್ನನ್ನು ನೋಡ್ಕೋತಾರೆ. ಇದು ಸಾಧ್ಯವಿದೆಯೇ? ನೀವು ನಿಮ್ಮ ಆಸೆಗಳು ಆಕಾಂಕ್ಷೆಗಳು ಬೇರೆ, ನಿಮ್ಮ ಮಕ್ಕಳ ಆಸೆ ಆಕಾಂಕ್ಷೆ ಬೇರೆ. ನಿಮಗೆ ಎಷ್ಟು ಹಣ ಬೇಕು ಅದನ್ನು ನೀವೇ ಮಾಡ್ಕೋಬೇಕು ಹೊರತು ನಿಮ್ಮ ಮಕ್ಕಳ ಹತ್ರ ಕೇಳ್ಕೊಳ್ಳಿಕ್ಕೆ ಆಗೋದಿಲ್ಲ. ಅವ್ರು ಕೊಟ್ರೆ ಒಳ್ಳೇದು, ಕೊಡದೇ ಇದ್ರೆ ನೀವು ಅವರನ್ನು ದೂರೋವಂಗಿಲ್ಲ. ಯಾಕಂತ ಹೇಳಿದ್ರೆ ಇದು ನಿಮ್ಮ ಜವಾಬ್ದಾರಿ. ನಿಮ್ಮ ರಿಟೈರ್ಮೆಂಟ್ ಚೆನ್ನಾಗಿಡ್ಕೋಬೇಕು, ಟೆನ್ಷನ್ ಫ್ರೀ ಆಗಿಡ್ಕೋಬೇಕು ಅಂದ್ರೆ ನೀವು ಪ್ಲಾನ್ ಮಾಡಲೇಬೇಕು. ಯಾವಾಗ ಪ್ಲಾನ್ ಮಾಡಬೇಕು? ಇವತ್ತೇ ಪ್ಲಾನ್ ಮಾಡೋದನ್ನು ಆರಂಭಿಸಿ. 36% ಜನ ಹೇಳ್ತಾರೆ, ನನಗೆ ನನ್ನ ಕುಟುಂಬದವರಿಂದ ಬರುವಂತ ಆಸ್ತಿ ಸಾಕಾದಷ್ಟಿದೆ, ಆ ಆಸ್ತಿಯನ್ನು ನೋಡ್ಕೊಂಡ್ರೇನೆ ಸಾಕು, ನನಗೆ ನನ್ನ ರಿಟೈರ್ಮೆಂಟ್ ಯಶಸ್ವಿಯಾಗಿ ನಾನು ಕಾಲ ಕಳೆಯಬಹುದು. ಬಟ್ ಇದು ರಾಂಗ್. ಯಾಕಂತ ಹೇಳಿದ್ರೆ ನಿಮ್ಮಲ್ಲಿ ಆಸ್ತಿ ಇರ್ಬೋದು, ನಿಮ್ಮ ತಂದೆ ತಾಯಿಯಲ್ಲಿ ಆಸ್ತಿ ಇರ್ಬೋದು, ಬಟ್ ಅದು ನಿಮಗೆ ಬೇಕಾಗುವಂತ ಕಾರಣ, ಬೇಕಾಗುವಂತ ಟೈಮಲ್ಲಿ ಸಿಗುತ್ತಾ ಇಲ್ವಾ ಯಾರಿಗ್ ಗೊತ್ತು? ಅಥವಾ ನೀವು ನಿಮ್ಮ ತಂದೆ ತಾಯಿ ಮಾಡಿರುವಂತ ಸಂಪತ್ತು ನಿಮಗೆ ದಕ್ಕತ್ತೆ ಅಂತ ಏನ್ ಗ್ಯಾರಂಟಿ? ಅಥವಾ ಆ ಸಂಪತ್ತು ಬೇರೆ ಯಾವುದೋ ಮೆಡಿಕಲ್ ಎಮರ್ಜೆನ್ಸಿ ಇರ್ಬೋದು, ಬೇರೆ ಯಾವುದೋ ಕಾರಣಕ್ಕೆ ನಾಶ ಆಗಿ ಹೋಗುವಂತ ಸಾಧ್ಯತೆನೂ ಇರ್ಬೋದು. ಕೆಲವು ಮಿಸ್ಟೇಕ್ಗಳಿಂದ ಆ ಸಂಪತ್ತು ಅಳಿಸಿ ಹೋಗುವಂತ ಸಾಧ್ಯತೆನೂ ಇರ್ಬೋದು. ಆದ್ದರಿಂದ ನಿಮ್ಮ ರಿಟೈರ್ಮೆಂಟ್ ನಿಮ್ಮ ಜವಾಬ್ದಾರಿ, ಅದ್ರ ಬಗ್ಗೆ ಈವಾಗಲೇ ಕಾಳಜಿಯನ್ನು ವಹಿಸ್ಕೊಳ್ಳಿ. 33% ಜನ ಹೇಳ್ತಾರೆ, ಈಗಲೇ ಯಾಕೆ ಮಾಡ್ಕೋಬೇಕು, ದಿಸ್ ಇಸ್ ಟೂ ಅರ್ಲಿ, ಇನ್ನೂ ಟೈಮ್ ಇದೆ, ಇನ್ನೂ ಒಂದು 10-20 ವರ್ಷ ಇದೆ, ಆಮೇಲೆ ನೋಡ್ಕೊಂಡ್ರಾಯ್ತು. ಬಟ್ ನಿಮ್ಗೆ ಪವರ್ ಆಫ್ ಕಂಪೌಂಡಿಂಗ್ ಇದ್ರ ಬಗ್ಗೆ ಗೊತ್ತಿದೆ ಅಂತ ಅನ್ಸುತ್ತೆ. ಆ ಪವರ್ ಆಫ್ ಕಂಪೌಂಡಿಂಗ್ ನ ಮೂಲಕ, ನಿಮ್ಮ ಚಕ್ರ ಬಡ್ಡಿ ಮೂಲಕ ನಿಮ್ಗೆ ಹೇಗೆ ಹಣ, ನಿಮ್ಮ ರಿಟೈರ್ಮೆಂಟ್ ಕಾರ್ಪಸ್ ಎಷ್ಟು ಬೇಕು ಅಷ್ಟು ಹಣ ಮಾಡಬೇಕು ಅಂದ್ರೆ ಖಂಡಿತವಾಗಿಯೂ ನೀವು ಈವಾಗಲೇ ನಿಮ್ಮ ರಿಟೈರ್ಮೆಂಟ್ ಅನ್ನು ಆದ್ಯತೆ ತಕೊಂಡು ಅದರ ಬಗ್ಗೆ ನೀವು ಯೋಚನೆ ಮಾಡಬೇಕು. ಈಗಾಗಲೇ ನೀವು ಹಣ ಇನ್ವೆಸ್ಟ್ ಮಾಡೋದಕ್ಕೆ ಪ್ರಾರಂಭ ಮಾಡಬೇಕು. 30% ಜನ ಹೇಳ್ತಾರೆ, ನನಗೆ ಇದಕ್ಕಿಂತ ಪ್ರಾಮುಖ್ಯತೆವಾದಂತಹ ಬೇರೆ ಆದ್ಯತೆಗಳಿವೆ. ಮಕ್ಕಳ ಎಜುಕೇಶನ್ ಇರಬಹುದು, ಮನೆ ಕಟ್ಟೋದಿರ್ಬೋದು, ಅಥವಾ ಲೈಕ್ ಫಾರಿನ್ ಟೂರ್ ಹೋಗುವಂಥದ್ದಿರ್ಬೋದು, ಗಾಡಿ ತಕೊಳ್ಳೋದಿರ್ಬೋದು. ಇವುಗಳಿಗೆಲ್ಲ ಪ್ರಮುಖವಾಗಿ ಪ್ರಾಮುಖ್ಯತೆ ಕೊಡ್ತೇವೆ ಹೊರತು ನಮ್ಮ ರಿಟೈರ್ಮೆಂಟಿಗೆ ಪ್ರಾಮುಖ್ಯತೆ ಕೊಡ್ಲಿಕ್ಕೆ ಈಗ ಟೈಮ್ ಇಲ್ಲ, ಅವಕಾಶ ಇಲ್ಲ ಅಂತಾರೆ. ಬಟ್ ನಿಮ್ಮ ರಿಟೈರ್ಮೆಂಟ್ ಶುಡ್ ಬಿ ಯುವರ್ ಫಸ್ಟ್ ಪ್ರಯಾರಿಟಿ. ನಿಮ್ಮ ರಿಟೈರ್ಮೆಂಟ್ ಫಸ್ಟ್ ಪ್ರಯಾರಿಟಿ ಆಗ್ಬೇಕು. ಯಾಕಂತ ಹೇಳಿದ್ರೆ ನೀವು ಎಷ್ಟು ವರ್ಷ ಈಗ ದುಡಿತೀರಾ ಅಷ್ಟೇ ವರ್ಷ ಆಮೇಲೆ ನಿಮ್ಮ ರಿಟೈರ್ಮೆಂಟ್ ಅಲ್ಲಿ ಕಳ್ಕೋಬೇಕು. ಈಗ ನಿಮ್ಮ ಹತ್ರ ಹಣ ಇರುತ್ತೆ, ನೀವು ಯೋಚನೆ ಮಾಡಿ, ಈಗಲೇ ನೀವು ಸೇವ್ ಮಾಡಿ ಇಟ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ರಿಟೈರ್ಮೆಂಟ್ ಆಗೋವಾಗ ನಿಮ್ಗೆ ಎಲ್ಲಿಂದ ಹಣ ಸಿಗುತ್ತೆ? ಆ ಎಂಟೈರ್ 30-40 ವರ್ಷ ನೀವು ಹೇಗೆ ರಿಟೈರ್ಮೆಂಟ್ ಅನ್ನು ಕಳ್ಕೊಳ್ಳುವಂಥದ್ದು? ಸೊ ಗಿವ್ ಮೋಸ್ಟ್ ಪ್ರಯಾರಿಟಿ ಟು ಯುವರ್ ರಿಟೈರ್ಮೆಂಟ್. 30% ಜನ ಹೇಳ್ತಾರೆ, ನನಗೆ ಅಷ್ಟು ಹಣದ ಅವಶ್ಯಕತೆ ಇಲ್ಲ, ನಾನು ಒಂದು 10 ವರ್ಷದ ನಂತರ ನೋಡ್ಕೊಂಡ್ರೆ ಆಯ್ತು. ಬಟ್ ನೀವು ಆಕ್ಚುಲಿ ರಿಟೈರ್ಮೆಂಟ್ ಪ್ಲಾನಿಂಗ್ ಮಾಡ್ಲಿಕ್ಕೆ ಹೋದ್ರೆ ನಿಮ್ಮ ಈಗಿನ ಪ್ರೆಸೆಂಟ್ ಸಿಚುವೇಶನ್ ಲೈಫ್ ಸ್ಟೈಲ್ ಹೇಗಿದೆ ಅದೇ ಲೈಫ್ ಸ್ಟೈಲ್ ಮುಂದುವರಿಸ್ಕೊಂಡು ಹೋದ್ರೆ ನೀವು 60 ವರ್ಷ ಆಗುವಾಗ ನಿಮ್ಗೆ ಪ್ರತಿ ತಿಂಗಳಿಗೆ ಎಷ್ಟು ಹಣ ಬೇಕು, ಅಷ್ಟು ಹಣದ ಪ್ರಕಾರ ನಿಮ್ಮ ಹಾಕಿದಂತ ಹಣ ಎಷ್ಟು ಇಂಟ್ರೆಸ್ಟ್ ನಿಮ್ಗೆ ಕೊಡ್ತಾ ಇರುತ್ತೆ, ಇವುಗಳ ಮೇಲೆ ನೀವು ರಿಟೈರ್ಮೆಂಟ್ ಕಾರ್ಪಸ್ ಅನ್ನು ಕ್ಯಾಲ್ಕುಲೇಟ್ ಮಾಡ್ಬೇಕಾಗತ್ತೆ. ನಿಮ್ಗೆ ಇದ್ರ ಬಗ್ಗೆ ತಿಳಿದುಕೊಳ್ಳಿಲ್ಲ ಅಂದ್ರೆ ಫೈನಾನ್ಷಿಯಲ್ ಅಡ್ವೈಸರ್ ನ ಕನ್ಸಲ್ಟ್ ಮಾಡಿ, ಅವ್ರಿಗೆ ಫೈನಾನ್ಷಿಯಲ್ ನಮ್ಮನ್ನು ಸಂಪರ್ಕಿಸಬಹುದು. ಎಷ್ಟು ಎಕ್ಸಾಕ್ಟ್ಲಿ ಅಮೌಂಟ್ ಬೇಕು ನಿಮ್ಮ ರಿಟೈರ್ಮೆಂಟ್ಗೆ ಎನ್ನುವಂಥದ್ದನ್ನ ನಾವು ತಿಳಿಸ್ಕೊಡ್ಬಹುದು. ಸೊ ಇದರ ಮೇಲೆ ನೀವು ಇವಾಗಲೇ ನೀವು ಸೇವ್ ಮಾಡ್ಕೊಳ್ಳಿಕ್ಕೆ ಪ್ರಾರಂಭ ಮಾಡಿದ್ರೆ ಮಾತ್ರ ಅಷ್ಟು ಕಾರ್ಪಸ್ ನಿಮ್ಗೆ ಅಕ್ಯುಮುಲೇಟ್ ಮಾಡ್ಲಿಕ್ಕೆ ಸಾಧ್ಯ ಆಗತ್ತೆ. 26% ಜನ ಹೇಳ್ತಾರೆ, ಎಲ್ಲಿ ಸೇವ್ ಮಾಡ್ಬೇಕು ಅಂತಲೇ ಗೊತ್ತಿಲ್ಲ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಬೇಕಾಗಿರುವಂತ ಫೈನಾನ್ಷಿಯಲ್ ನಾಲೆಜ್ ಅವರಲ್ಲಿ ಇಲ್ಲ ಅಂತ ಹೇಳಿದ್ರೆ 15ಕ್ಕೂ ಹೆಚ್ಚು ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ ಇದೆ. ಎಲ್ಲಿ ಸೇವ್ ಮಾಡಬೇಕು, ಎಷ್ಟು ಸೇವ್ ಮಾಡಬೇಕು, ಹೇಗೆ ಸೇವ್ ಮಾಡಬೇಕು, ಯಾವಾಗ ತೆಗಿಬೇಕು, ಇದರ ಬಗ್ಗೆ ಅರಿವಿಲ್ಲದೆ ಇರುವಂತಹ ಕಾರಣಕ್ಕೆ 26% ಜನ ಇನ್ನೂ ಇನ್ವೆಸ್ಟ್ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿಲ್ಲ. 8% ಜನ ಹೇಳ್ತಾರೆ, ನನ್ಗೆ ಗೊತ್ತಿಲ್ಲ ಹೇಗೆ ಪ್ರಾರಂಭಿಸೋದು ಅಂತ ಹೇಳಿದ್ರೆ ಅವ್ರಿಗೆ ಯಾರು ಗೈಡೆನ್ಸ್ ಕೊಡೋರಿಲ್ಲ. ಸೊ ಇಂಥ ಸಂದರ್ಭದಲ್ಲಿ ನೀವು ಫೈನಾನ್ಷಿಯಲಿ ಲಿಟ್ರೇಟ್ ಆಗ್ಬೇಕು, ವಿದ್ಯಾವಂತರಾಗಬೇಕು. ಕೇವಲ ಡಿಗ್ರಿ ಪಡ್ಕೊಂಡ್ರೆ ಸಾಕಾಗೋದಿಲ್ಲ, ಫಿನಾನ್ಷಿಯಲ್ ಲಿಟ್ರಸಿ ಬೇಕಾಗತ್ತೆ. ಯಾಕಂತ ಹೇಳಿದ್ರೆ ಈ ಫಿನಾನ್ಷಿಯಲ್ ಲಿಟ್ರಸಿ ಇಲ್ಲ ಅಂತ ಹೇಳಿದ್ರೆ ದಿನನಿತ್ಯ ನೀವು ಯೂಸ್ ಮಾಡುವಂತ ಹಣ
ಎಷ್ಟು ಕಾಲಕ್ಕೆ ನಿಮ್ ಜೊತೆಗೆ ಇರುತ್ತೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಸೊ ಈಗ ನಾನು ಹೇಳಿರುವಂತ ಶೇಕಡವಾರು ಪರ್ಸೆಂಟೇಜ್ ಪ್ರಕಾರ ನೀವು ಯಾವ ಹಂತದಲ್ಲಿದ್ದೀರಿ? ನೀವು ಇನ್ನೂ ರಿಟೈರ್ಮೆಂಟ್ಗೆ ಪ್ಲಾನ್ ಮಾಡ್ಲಿಕ್ಕೆ ಶುರು ಮಾಡಿದ್ದೀರೋ, ಅಥವಾ ಈಗ ಮಾಡ್ತಾ ಇದ್ದೀರೋ, ಅಥವಾ ಇನ್ನು ಎಷ್ಟು ವರ್ಷಗಳ ನಂತರ ಮಾಡ್ಬೇಕಂತಿದ್ದೀರಿ ಎನ್ನುವಂಥದ್ದನ್ನು ಕಮೆಂಟ್ ಸೆಕ್ಷನ್ ಅಲ್ಲಿ ನಮ್ಗೆ ತಿಳಿಸಿ. ನಾವು ಸಮರ್ಪಕವಾದಂತ ಉತ್ತರವನ್ನು ನಿಮ್ಗೆ ಕೊಡ್ತೇವೆ. ಸೊ ಈ ಅಂಶಗಳನ್ನು ನೆನ್ಪಿಟ್ಟುಕೊಂಡು ಇವತ್ತೇ ನಿಮ್ಮ ರಿಟೈರ್ಮೆಂಟ್ ಬಗ್ಗೆ ಪ್ಲಾನ್ ಮಾಡಿ. ರಿಟೈರ್ಮೆಂಟ್ ಎನ್ನುವಂಥದ್ದು ಗೋಲ್ಡನ್ ಇಯರ್ಸ್ ಅಂತ ಹೇಳ್ತಾರೆ. ಅಂತ ಹೇಳಿದ್ರೆ ನೀವು ಅದರಲ್ಲಿ ಟೆನ್ಷನ್ ಮಾಡ್ಬೇಕು ಅಂತ ಇಲ್ಲ. ಆ ಟೈಮಲ್ಲಿ ನೀವು ಜಾಸ್ತಿ ಎಂಜಾಯ್ ಮಾಡ್ಬೇಕು. ಈಗಲೂ ಎಂಜಾಯ್ ಮಾಡ್ಬೇಕು, ಆವಾಗ್ಲೂ ಎಂಜಾಯ್ ಮಾಡ್ಬೇಕು. ಬಟ್ ಆಗ ಟೆನ್ಷನ್ ಇಲ್ಲದೆ ಎಂಜಾಯ್ ಮಾಡ್ಬೇಕು ಅಂತ ಹೇಳಿದ್ರೆ ನಿಮ್ಮ ಪರಿಶ್ರಮ ಇವತ್ತಿಂದ ಶುರು ಆಗ್ಬೇಕು. ಇವತ್ತಿಂದ ನಿಮ್ಮ ಇನ್ವೆಸ್ಟ್ಮೆಂಟ್ ಜರ್ನಿ ಸ್ಟಾರ್ಟ್ ಆಗ್ಬೇಕು. ಸೊ ಹೆಚ್ಚಿನ ಮಾಹಿತಿಗಳಿಗಾಗಿ ನಮ್ಮನ್ನು ಸಂಪರ್ಕಿಸಿ. ಹೆಚ್ಚಿನ ಆಸಕ್ತಿದಾಯಕವಾದಂತಹ ವಿಚಾರಗಳನ್ನು ತಿಳಿದುಕೊಳ್ಬೇಕು ಅಂತಿದ್ರೆ ನ್ಯಾಷನಲ್ ಟಿವಿನ ಫಾಲೋ ಮಾಡಿ.